ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಗೈಸ್, ಬ್ಯಾಕ್ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹಬ್ಬ ಎಲ್ಲ ಯಾವ ರೀತಿ ಆಗ್ತಿದೆ ಏನು ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೀವೆಲ್ಲ ನಿಮ್ಮ ಮನೇಲಿ ಹಬ್ಬ ಎಲ್ಲ ಯಾವ ರೀತಿ ಮಾಡಿದ್ರಿ, ಏನು ಕತೆ ಅನ್ನೋದೆಲ್ಲ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಇವಾಗ ಸ್ನಾನ ಎಲ್ಲ ಆಗಿ ಅಫ್ಕೋರ್ಸ್ ರೆಡಿ ಆಗಿದ್ದೀನಿ. ಬನ್ನಿ, ಮನೇಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ. ಆಮೇಲೆ ಇಲ್ಲೆಲ್ಲ ಯಾವ ರೀತಿ ಇರುತ್ತೆ ಏನು ಅಂತೆಲ್ಲ ಕೂಡ ಎಲ್ಲ ಅಪ್ಡೇಟ್ ಯು. ಆ್ಯಂಡ್ ಬನ್ನಿ, ಓಕೆನಾ? ಬದ್ದು ವೀಡಿಯೋಸ್ ಶುರು ಮಾಡೋಣ. ಮಿಸ್ ಮಾಡಿದ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ದಟ್ ಇಸ್ ಮೈ ರಿಕ್ವೆಸ್ಟ್. ಓಕೆ, ಕಮ್ ಲೆಟ್ಸ್ ಬಿಗಿನ್ ದಿಸ್ ವೀಡಿಯೋ. ನಮ್ಮ ಮನೇಲಿ ಮೊದಲಿಗೆ ಏನೇ ಹಬ್ಬ ಆಗ್ಬೋದು, ಮನೆಯೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಹಬ್ಬದ ಸ್ಪೆಷಲ್ ಅಡುಗೆ ಮಾಡ್ಕೊಂಡು ತಿಂದ್ರೇ ಹಬ್ಬ ಅನಿಸೋದು. ಅದೇ ರೀತಿ ನನ್ನ ಡಿಪಾರ್ಟ್ಮೆಂಟ್ ಬಂದು ಪೂಜಾ ಡಿಪಾರ್ಟ್ಮೆಂಟ್. ಯೂಶ್ವಲಾಗಿ ನಾನೇ ತೊಗೋತೀನಿ. ನನಗೆ ನೀಟಾಗಿ ಪೂಜೆ ಎಲ್ಲ ಕೂಡ ಮಾಡಿ ಒಳ್ಳೇದಾಗಲಿ ಅಂತ ದೇವ್ರನ್ನ ಕೇಳಿಕೊಂಡು ನಾನು ಆ ದಿವಸನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಮ್ಮ ಪಾಪುದು ತುಲಾಭಾರ ಮಾಡಿಸ್ಬೇಕಿತ್ತು ಅಂತ ಅಂದ್ಕೊಂಡು ನಾವಿವಾಗ ಘಾಟಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ನಮ್ಮಮ್ಮ ನಮ್ಮಕ್ಕ ಪಾಪುನ ಅಮ್ಮ ಎತ್ಕೊಂಡಿದ್ದಾರೆ. ಸೊ ಬನ್ನಿ, ಇವಾಗ ಘಾಟಿಗೆ ಹೋಗಿ ರೀಚ್ ಇನ್ನು ಸ್ವಲ್ಪ ಹೊತ್ತರಲ್ಲೇ ಹಾಕ್ತೀವಿ. ರೀಚ್ ಆದಮೇಲೆ ಇದೊಂದು ಚಿಕ್ಕದಾಗಿ ಒಂದು ವೀಡಿಯೋ ತೊಗೊಂಡೆ. ನಮ್ಮ ಭಾವ ನಮ್ಮ ಮತ್ತೆ ಇನ್ನೊಬ್ಬ ತಾತ ಎಲ್ಲ ಕೂಡ ಬಂದಿದ್ದರು. ವೀಡಿಯೋ ಎಲ್ಲ ತೊಗೊಂಡು ಇವಾಗ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನಾವಿದ್ದೀವಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಪಾಪುಗೆ ತುಲಾಭಾರ ಮಾಡಿಸ್ಬೇಕಿತ್ತು, ಸೊ ಅದಕ್ಕೆ ಬಂದಿದ್ದೀವಿ. ಮಲ್ಕೊಂಡಿದ್ದಾನೆ. ಸೊ ಬನ್ನಿ, ದರ್ಶನ ಮಾಡ್ಕೊಂಡು ತುಲಾಭಾರ ಮಾಡಿಸ್ಕೊಂಡು ಬರೋಣ. ನಮಗೆ ಘಾಟಿಗೆ ಹೋದ್ಮೇಲೆ ಗೊತ್ತಾಯಿತು ಇದು ರಾಂಗ್ ಡೇ ನಾವು ಘಾಟಿಗೆ ಬಂದಿದ್ದೀವಿ ಅಂತ. ಸೊ ಹಂಗಾಗಿ ನಾವು ದೇವರನ್ನ ಆಚೆಗಡೆಯಿಂದನೇ ನೋಡ್ಕೊಂಡು ಹೋದ್ವಿ. ಏನಪ್ಪ ಅಂತಂದರೆ, ಹೇಳಿದ್ರು ಮುಂಚೆ ಒಂದ್ಸಲಿ ನಾವು ಕೂಡ ಮರ್ತೋಗ್ಬಿಟ್ಟಿದ್ವಿ. ಹಬ್ಬದ ದಿವಸ ಎಲ್ಲ 5 o'clock ಮೇಲೆ 6 o'clock ಮೇಲೆ ತುಲಾಭಾರ ಮಾಡಿಸ್ತಾರೆ ಅಂತ. ಆ್ಯಂಡ್ ನಾವು ಮರ್ತೋಗಿದ್ದಿದ್ದ ಕಾರಣದಿಂದಾಗಿ ಹೋಗಿ ಸುಮ್ಮನೆ ವಾಪಸ್ ಬಂದಿದ್ದಾಯಿತು. ಪೂಜೆ ಕೂಡ ಏನೂ ಮಾಡಿಸಿಲ್ಲ, ಬಿಕಾಸ್ ಹಂಗೆ ಹಿಂದೆನೇ ಹೋಗೋಣ ಬಿಡು ಅಂತ ಅಂದ್ಕೊಂಡು ವಾಪಸ್ ಬಂದ್ರಿ. ಯಾಕಂದರೆ ಎಲ್ಲ ಕಡೆ ಜನ ಇದ್ದರು. ಯಾವುದೇ ಥರದ ಟಿಕೆಟ್ಸ್ಗಳು ಎಲ್ಲ ನಡೀತಾನೆ ಇರಲಿಲ್ಲ. ನಾವು 1000 rupees ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತೀವಂದ್ರು ಇಟ್ ಇಸ್ ಟೇಕಿಂಗ್ ಟೈಮ್. ಈ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ವಿ. ದೇವರ ದರ್ಶನಕ್ಕಂತೂ ಹೋಗಿಲ್ಲ, ಬಿಕಾಸ್ ಇವತ್ತು ಹಬ್ಬ ಇರೋದ್ರಿಂದ 5 ಗಂಟೆ ಮೇಲೆ ತುಲಾಭಾರ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಆಚೆಗೆ ನಮಸ್ಕಾರ ಹಾಕೊಂಡು ನೆಕ್ಸ್ಟ್ ಟ್ಯೂಸ್ಡೇ ಅಥವಾ ಫ್ರೈಡೇ ಬರೋಣ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ಕ್ವಿಕ್ ಸ್ಟಾಪ್ ಅಟ್ ಏನಕ್ಕೆ ನಿಲ್ಸಿದ್ರೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಸೊ ಬನ್ನಿ. ದೇವರ ದರ್ಶನ ಕೂಡ ಆಗಿಲ್ಲ. ನಮ್ಮನೇಲಿ ನಾವು ಘಾಟಿಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಸೀರೆ ಎಲ್ಲ ಇಟ್ಕೊಂಬರ್ತೀವಿ. ಅದಾಗಿ ನಮ್ಮಮ್ಮ ಎಲ್ಲ ಉಪವಾಸ ಇದ್ದರು. ಹಾಗೆ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಉಪವಾಸ ಇದ್ವಿ ಅಲ್ಲ. ಸೊ ಹಂಗಾಗಿ ಯಾರೂ ಟಿಫನ್ ತಿಂದಿರಲಿಲ್ಲ. ಅದಕ್ಕೋಸ್ಕರ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸಿದ್ವಿ. ಇವಾಗ ಜ್ಯೂಸ್ ಎಲ್ಲ ಕುಡ್ಕೊಂಡು ನಾನು ಎಲ್ಲರಿಗೂ ಸರ್ವ್ ಮಾಡಿದ್ನಲ್ಲ, ಹಂಗಾಗಿ ನಾನು ಕುಡಿಯೋಕ್ಕಾಗಿರಲಿಲ್ಲ. ಕಾರಲ್ಲಿ ಕುತ್ಕೊಂಡು ಕುಡಿತಾ ಇದ್ದೆ. ಆಮೇಲೆ ಹಂಗೆ ಮನೆಗೆ ಹೋಗುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಕೂಡ ತೊಗೊಂಡು ಇವಾಗ ಸಂಜೆ ಮೇಲೆ ಒಂದು ಕಡೆಯಿಂದ ದೇವಸ್ಥಾನಗಳಿಗೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ನಾನು ಹೋಗಿದ್ದು ಬಂದು ಬಸವಣ್ಣ ದೇವಸ್ಥಾನಕ್ಕೆ. ಯೂಶ್ವಲಾಗಿ ಸಂಕ್ರಾಂತಿ ಹಬ್ಬ ಅಂತಲೇ ನಮಗೆ ಸ್ಟಾರ್ಟ್ ಆಗೋದೇ ಒಂಥರ ಸಂಜೆ ಮೇಲೆ ಹಬ್ಬ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎಲ್ಲ ಮನೇಲಿ ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಆರಾಮಾಗಿ ಮನೇಲೇ ಇರ್ತೀವಿ. ಸಂಜೆ ಮೇಲೆ ಒಂದೊಂದೇ ಕಡೆ ಪೂಜೆ, ಈ ಹಬ್ಬದ ವೈಬ್ಸ್ ಕಂಪ್ಲೀಟ್ ಒಂಥರ ಡಿಫ್ರೆಂಟ್ ವೈಬ್ಸೇ ಇರುತ್ತೆ. ಆ ಥರ ಸ್ಟಾರ್ಟ್ ಆಗುತ್ತೆ. ಈ ಥರ ಟಮಟೆ ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ನಾವು ಪೂಜೆ ಮಾಡಿಸೋದು ಪ್ರತಿ ವರ್ಷವೂ ಅಷ್ಟೇ ಕಾಟ್ರಾಯನ ಗುಡಿಗೆ ಮಾಡಿಸ್ತೀವಿ. ಅದಕ್ಕೂ ಮುಂಚೆ ಈ ಥರ ಬಸವಣ್ಣಂಗೆ ಪೂಜೆ ಮಾಡಿಸ್ತೀವಿ. ಬಸವಣ್ಣಂಗೆ ಈ ಹಬ್ಬದಲ್ಲಿ ಸ್ಪೆಷಲಾಗಿ ಪೂಜೆ ಎಲ್ಲ ಕೂಡ ಮಾಡಿ ವರ್ಷದಲ್ಲಿ ಬೆಳೆ ಎಲ್ಲ ಕೂಡ ಚೆನ್ನಾಗಾಗಿರುತ್ತೆ ಅಂತ ದೇವರಿಗೆ ಒಂಥರ ಥ್ಯಾಂಕ್ಸ್ ಹೇಳೋ ಥರ ಇದು. ಅಲ್ಲಿ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಬಂದು ತಿರ್ಗಾ ಪೂಜೆ ಎಲ್ಲ ತೊಗೊಂಡು ನಾನಿವಾಗ ಕಾಟ್ರಾಯನ ಗುಡಿಗೆ ಹೋಗ್ತಾಯಿದ್ದೀನಿ. ಕಾಟ್ರಾಯನ ಗುಡಿಗೆ ಪೂಜೆ ಮಾಡೋದು ನನ್ನ ಪ್ರಕಾರ ಏನು ಊರಿಗೆ ಕೆಟ್ಟದಾಗಬಾರ್ದು, ಎಲ್ಲ ಒಳ್ಳೆಯ ರೀತಿಯೇ ಇರಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತೀವಿ. ಆ್ಯಂಡ್ ಮುಂಚೆ ಎಲ್ಲ ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಎಲ್ಲ ಮಾಡ್ಕೊಂಬಂದು ನಾನ್ ವೆಜ್ ಮಾಡ್ತಾಯಿದ್ರಂತೆ. ಇವಾಗೇನು ನಾನ್ ವೆಜ್ ಮಾಡ್ತಾಯಿಲ್ಲ, ಇವಾಗೆಲ್ಲ ವೆಜ್ಗೆ ಇಳಿದ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಮೊಟ್ಟೆ ಹೊಡಿತಾರೆ. ಮುಂಚೆ ಎಲ್ಲ ಕೋಳಿದು ಕಟ್ ಮಾಡ್ಕೊಂಡು ಹೋಗ್ತಿದ್ರು ಅಂತ ನಂಗೆ ನಮ್ಮ ಅಜ್ಜಿ ಹೇಳ್ತಿದ್ರು, ನಮ್ಮ ಅಜ್ಜಿ ಇದ್ದಾಗ. ಇವಾಗ ನಾವಿಲ್ಲೆಲ್ಲ ಕೂಡ ಪೂಜೆ ಮಾಡಿಸ್ತಾಯಿದ್ದೀವಿ. ಈ ಥರ ಪ್ರತಿ ವರ್ಷವೂ ಪೇಂಟೆಲ್ಲ ಕೂಡ ಹೊಡೆದು ಪೂಜೆ ಎಲ್ಲ ಕೂಡ ಮಾಡ್ತೀವಿ. ಇದು ಕೆರೆ ಏರಿ ಮೇಲಿರೋದು. ಈ ರೀತಿ ಪೂಜೆ ಇಲ್ಲೆಲ್ಲ ಮಾಡಿದ್ದೆಲ್ಲ ಆದಮೇಲೆ ಅವರೇ ಅಲ್ಲಿಗೆ ಅಂದರೆ ಕಾಟ್ರಾಯನ ಗುಡಿಗೆ ಮೊಟ್ಟೆ ಹೊಡಿತಾರೆ. ಮೊಟ್ಟೆ ಎಲ್ಲ ಹೊಡೆದಿದ್ದಾದಮೇಲೆ ನೆಕ್ಸ್ಟ್ ನಾನು ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆನ ಕೂಡ ಮಾಡಿಸ್ಕೊಂಡು ಬಂದೆ. ಯಾಕೋ ಗೊತ್ತಿಲ್ಲ, ದೇವಸ್ಥಾನ ಒಳಗಡೆ ವೀಡಿಯೋಸ್ ಕ್ಲಾರಿಟಿಯಾಗಿ ಬಂದಿಲ್ಲ. ಆ ವಿಡಿಯೋನ ತೊಗೊಂಡು ಒಂದು ಫೋಟೋ ಇಟ್ಕೊಂಡು ಬಂದಿದ್ದಾದಮೇಲೆ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ಕೂಡ ತೊಗೊಂಡು ಮನೇಲಿ ಇಟ್ಟು ನೆಕ್ಸ್ಟ್ ಅಲ್ಲಿಂದ ನಾನು ಅಶ್ವತ್ಥ ಕಟ್ಟೆಗೆ ಹೋದೆ.
ಅಶ್ವತ್ಥಕಟ್ಟೆಯಲ್ಲಿ ಪೂಜೆ ಎಲ್ಲ ಕೂಡ ಮಾಡಿಕೊಂಡು ಅಲ್ಲಿ ಹಾಲೆಲ್ಲ ಹಾಕ್ಬಿಟ್ಟು ಬಂದೆ. ಘಾಟಿಗೆ ಹೋಗಿದ್ನಲ್ಲ, ಘಾಟೀಲಿ ಪೂಜೆ ಮಾಡಿಸಿರಲಿಲ್ಲ, ಹಾಗಾಗಿ ಒಂಥರ ಅದು ನಮೋ ನಮೋ ಅಂತ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಅಶ್ವತ್ಥಕಟ್ಟೆಗೆ ಹೋಗಿ ಅದೇ ಪೂಜೆ ಸಾಮಾನು ಕೊಟ್ಟು ನಾಗಪ್ಪನಿಗೆ ಅರ್ಪಿಸ್ಬಿಟ್ಟು ಬಂದೆ ಆ ಪೂಜೆ ಸಾಮಾನು. ಬಿಕಾಸ್ ಅಲ್ಲಿಗೆ ಎತ್ಕೊಂಡೋಗಿ ವಾಪಸ್ ತೊಗೊಂಬಂದ್ರೆ ನಮ್ಮ ಅಮ್ಮಂಗೆ ಏನೋ ತಳಮಳ ಥರ ಫೀಲ್ ಇತ್ತು. ಸೊ ಇದಿಷ್ಟು ನನ್ನ ಪೂಜೆ ಡೈರೀಸ್ ಆಗಿತ್ತು ಹಬ್ಬದ ದಿನ. ಸೊ ನಿಮಗೆಲ್ಲರಿಗೂ ಕೂಡ ಇವತ್ತು ಲೈಕ್ ಘಾಟಿಗೆ ಹೋಗಿದ್ದಾಗಿರ್ಬೋದು, ಅಲ್ಲಿಂದ ಬಂದು ಕಾಟ್ರಾಯನ ಗುಡಿಗೆ ಹೋಗಿರ್ಬೋದಾಗಿರ್ಬೋದು, ಅಥವಾ ಬಸವಣ್ಣಂಗೆ ಹೋಗಿದ್ದಾಗಿರ್ಬೋದು, ಅಥವಾ ಮನೆ ದೇವ್ರ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಬಂದಿದ್ದಾಗಿರ್ಬೋದು, ಅಥವಾ ಇವಾಗ ಹೋಗಿ ಅಶ್ವತ್ಥಕಟ್ಟೆ ಪೂಜೆ ಮಾಡ್ಕೊಂಡಿದ್ದಾಗಿರ್ಬೋದು, ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ನೈಟ್ ಇನ್ನೂ ಬ್ಯಾಲೆನ್ಸ್ ಇದೆ ಸೆಲೆಬ್ರೇಷನ್ ಎಲ್ಲ ಕೂಡ ನಿಮ್ಮ ಜೊತೆನೂ ಕೂಡ ನಾನು ಆ ಸೆಲೆಬ್ರೇಷನ್ ಎಲ್ಲ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಬನ್ನಿ, ಕಮ್ ಲೆಟ್ಸ್ ಡು ದ ಫೆಸ್ಟಿವಲ್ ಫುಲ್ ಆಫ್ ದ ಡೇ. ಇಟ್ಸ್ ಟೈಮ್ ಫಾರ್ ಬರಾಟೆ. ಬರಾಟೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಬರಾಟೆ ಅಂತಲೇ ಬಟ್ಟೆಯಲ್ಲೆಲ್ಲ ಈ ಥರ ಕಟ್ಟಿ ಅದಕ್ಕೆ ಪೆಟ್ರೋಲೆಲ್ಲ ಹಾಕಿ ತಿರುಗಿಸ್ತಾರೆ. ಇದೊಂಥರ ಸೆಲೆಬ್ರೇಷನ್. ಈ ಫೆಸ್ಟಿವಲ್ ಬಂದು ಹಳ್ಳಿಗಳಲ್ಲೆಲ್ಲ ಕೂಡ ನಮಗೆ ವರ್ಷ ಪೂರ್ತಿ ಕಷ್ಟಪಟ್ಟು ದುಡ್ದಿರ್ತೀವಿ, ಬೆಳೆ ಎಲ್ಲ ಚೆನ್ನಾಗಾಗಿರುತ್ತೆ, ಮತ್ತು ಇದು ಹಸುಗಳಿಗೂ ಕೂಡ ರೆಸ್ಟ್ ಕೊಡೋ ಥರ, ಮತ್ತು ಹಸು ಮೈಯಲ್ಲೇನೋ ಹುಳ ಥರ ಎಲ್ಲ ಇರುತ್ತೆ, ಹಸುನ ಬೆಂಕಿಯಲ್ಲಿ ಆಯಿಸಿದ್ರೆ ಕಿಚ್ಚಾಯಿಸಿದ್ರೆ ಅದು ಕೂಡ ಫ್ರೀ ಆಗುತ್ತೆ ಅನ್ನೋದು ಏನೋ ವಾಡಿಕೆ ಇದೆ ಈ ಫೆಸ್ಟಿವಲ್ದು. ಸೊ ಹಂಗಾಗಿ ಇವಾಗೆಲ್ಲ ಬರಾಟೆ ಕೂಡ ತಿರುಗಿಸ್ತಿದ್ದಾರೆ. ನೀವು ಇದ್ರದ್ದು ಕ್ಲಿಪ್ಪಿಂಗ್ಸ್ನ ನೋಡಿ ಎಂಜಾಯ್ ಮಾಡಿ. ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ಮನೇಲಿ ಯಾರು ತಿರ್ಬೋದ್ರು ಅಂತ. ನಮ್ಮ ಅಂಕಲ್ ಮಗ, ನಮ್ಮ ಅಣ್ಣ ತಿರ್ಬೋದ್ರು. ಸಿಂಗಲ್ ಕ್ಲಿಪ್ ಹಾಕಿದ್ದೀನಿ, ಅದು ನಮ್ಮ ಅಣ್ಣ. ಆ್ಯಂಡ್ ಹೋಗಿ ಬಂದು ಮನೇಲಿ ಇಬ್ಬರು ಮಕ್ಕಳಿದ್ದಾರಲ್ಲ, ಅವ್ರ ಜೊತೆ ಆಟ ಆಡೋದೇ ಒಂಥರ ಚೆಂದ. ಅದೇ ರೀತಿ ನಮ್ಮ ಮಂಜು ಅಕ್ಕ ಪಾಪ ಜೊತೆ ಆಟ ಆಡ್ಕೊಂಡಿದ್ದೆ. ನಂಗೆ ಅವ್ರ ಜೊತೆ ಆಟ ಆಡ್ಕೊಂಡಿದ್ದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡಿರ್ತಾರೆ. ಇವರೆಲ್ಲ ರಾತ್ರಿಯೆಲ್ಲ ಎದ್ದಿರ್ತಾರಲ್ಲ, ಡೇ ಎಲ್ಲ ನಿದ್ದೆ ಇರೋದ್ರಲ್ಲಿ ಮಾಡಿರ್ತಾರೆ. ಆ್ಯಂಡ್ ಡೇ ಎಲ್ಲ ಅಷ್ಟು ಆ್ಯಕ್ಟಿವಾಗಿ ನಮ್ಮನ್ನೆಲ್ಲ ಮಾತಾಡ್ಸಿರಲ್ಲ, ಯಾಕಂದ್ರೆ ಸ್ಲೀಪಿಂಗ್ ಟೈಮ್. ನೈಟ್ ಆಯಿತು ಕತ್ಲಾಯಿತು ಅಂದರೆ ಫುಲ್ ಆ್ಯಕ್ಟಿವ್ ಆಗಿ ನಮ್ಮ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡಿರ್ತಾರೆ. ನಾನು ಈ ಥರ ಎಲ್ಲ ಆಟ ಆಡಿಸ್ತಾ ಇದ್ದೀನಿ. ಅವ್ನು ಒಂದು ನನ್ನ ಕೂದಲು ಕೈ ಹಾಕ್ತಾನೆ, ಇನ್ನೊಂದು ನನ್ನ ಕಚ್ಚೇನಿ ಕೈ ಹಾಕ್ತಾನೆ. ಇವೆರಡು ಹಿಡ್ಕೊಂಡು ಎಳಿತಾ ಇರ್ತೀನಿ. ಇವ್ರ ಜೊತೆ ಆಟ ಆಡೋದೇ ಚಂದ. ಮಕ್ಕಳ ಜೊತೆ ಆಟ ಆಡ್ತಾರೆ, ಟೈಮೇ ಹೋಗಲ್ಲ ಅಂತಾರಲ್ಲ, ಆ ರೀತಿ ನಮ್ಮ ಪಾಪು ಜೊತೆ ಆಟ ಆಡಿದ್ರೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಊಟದೇನು ರಿಲೇಟೆಡಾಗಿ ಅಡುಗೆದೇನು ನಾನು ವೀಡಿಯೋಸ್ ಮಾಡಿರಲಿಲ್ಲ. ಬಿಕಾಸ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾನು ಆಚೆ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಅಮ್ಮ ಲೈಕ್ ಇದ್ಕಿದ ಬೇಳೆ ಸಾರು, ಪೊಂಗಲ್ಲು, ಮತ್ತು ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡ್ಕೊಂಡಿದ್ದು. ಟಿಫನ್ ಎಲ್ಲ ಬೆಳಗ್ಗೆ ತಿಂದು ದೇವಸ್ಥಾನಕ್ಕೆ ಹೋಗಿದ್ದು. ಆ್ಯಂಡ್ ದೇವಸ್ಥಾನದಲ್ಲಿ ಏನೆಲ್ಲ ಆಯಿತು ಅಂತ ಯು ಗೈಸ್ ನೋ ಇಟ್ ವೆರಿ ವೆಲ್. ಅದಾದಮೇಲೆ ಮನೆಗೆ ಬಂದ್ವಿ, ಪೂಜೆ ಎಲ್ಲ. ಆಮೇಲೆ ಮನೆಗೆ ಬಂದಮೇಲೆ ಒಂದು ಕಡೆಯಿಂದ ಎಲ್ಲ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದೆ. ಮಧ್ಯಾಹ್ನ ಏನು ತಿನ್ನಪ್ಪ ಅಂದರೆ ಏನೂ ತಿಂದಿಲ್ಲ. ಕಡಲೆಕಾಯಿ ಮತ್ತು ಗೆಣಸು ತಿಂದೆ. ಪೊಂಗಲ್ ತಿಂದ್ವಿ. ನಾನು ಪೊಂಗಲ್ ಜಸ್ಟ್ 2 ಸ್ಪೂನ್ ಅಷ್ಟೇ. ನನಗೆ ಪೊಂಗಲ್ ಇಷ್ಟ ಆಗಲ್ಲ. 2 ಸ್ಪೂನ್ ಮಾಡಿದಾರಲ್ಲ ಈ ಹಬ್ಬದ ಸ್ಪೆಷಲ್ಲೇ ಪೊಂಗಲಲ್ಲ. ಸೊ ಹಂಗಾಗಿ ತಿಂದೆ. ಎಳ್ಳು ಬೆಲ್ಲ ತಿಂದೆ. ಆ್ಯಂಡ್ ಅದಕ್ಕೋಸ್ಕರ ದೇವ್ರ ಮನೇಲಿ ಇಟ್ಟಿದ್ದೆನಲ್ಲ, ಕಬ್ಬೊಂದು ತಿಂದಿಲ್ಲ. ಕಬ್ಬು ನಾಳೆ ಇಲ್ಲ, ನಾಳೆ ತಿಂತಾನೆ. ಕಬ್ಬು ನಾಳೆ ಹಿಂಗೆ ಆಚೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಏನು ಅಂತ ಅಲ್ಲ, ಲೈಕ್ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ಹಬ್ಬಕ್ಕೆ ಫುಡ್ಡಲ್ಲಿ ಸ್ಪೆಷಲ್ ಅಂದರೆ ಇದ್ಕಿದ ಬೇಳೆ ಸಾರು, ಮುದ್ದೆ, ಅನ್ನ, ಪೊಂಗಲ್, ಮತ್ತು ಕಡಲೆಕಾಯಿ, ಗೆಣಸು, ಕಬ್ಬು, ಮತ್ತು ಲೈಕ್ ಅವರೆಕಾಯಿನ ಬೇಯಿಸಿರ್ತಾರಲ್ಲ ಕಡಲೆಕಾಯಿ ಜೊತೆ, ಅದೇ ಈ ಹಬ್ಬದ ಸ್ಪೆಷಲ್. ನೈಟ್ ಊಟಕ್ಕೆ ಇದ್ಕಿದ ಬೇಳೆ ಸಾರು, ಮುದ್ದೆ, ಅನ್ನ, ತುಪ್ಪ, ಇದಷ್ಟು ರಾತ್ರಿ ಊಟಕ್ಕಿತ್ತು. ನಾನು ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡೇ ಅನ್ಕೋತಾ ಇರ್ತೀನಿ, ಬಟ್ ಊಟ ಮಾಡ್ಬೇಕಾದ್ರೆ ಮರ್ತೋಗ್ತೀನಿ. ಮೊನ್ನೆನೋ ನ್ಯೂ ಇಯರ್ ವ್ಲಾಗಲ್ಲೂ ಹಂಗೆ ಮಾಡಿದ್ದೀನಿ. ಸೊ ಓಕೆನಾ, ಇದಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಮೀ ಟು ಸ್ಲೀಪ್. ಮಲ್ಕೊಳೋದಕ್ಕೂ ಮುಂಚೆ ನಾನು ಬೆಡ್ ಹೆಂಗಿದೆ ಅಂತ ನೋಡಿಸಿದ್ದೀನಿ. ನೋಡಿ, ಎಲ್ಲ ಬಟ್ಟೆ ಎಳ್ದಿದ್ದೀನಿ. ಏನಕ್ಕೆ ಅಂತೆಲ್ಲ ಐ ಶೋ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಥವಾ ಗೊತ್ತಾಗುತ್ತೆ ನಿಮ್ಗೆ, ಆದಷ್ಟು ಬೇಗ ಹೇಳ್ತೀನಿ ಏನಕ್ಕೆ ಹಿಂಗೆಲ್ಲ ಅಳ್ಳಿದ್ದೀನಿ. ಬ್ಯಾಗ್ ರೆಡಿ ಮಾಡ್ತಿದ್ದೀನಿ ಏನಕ್ಕೆ ಅಂತ ಐ ಶೋ ಯು. ಓಕೆನಾ. ಆ್ಯಂಡ್ ಇದಿಷ್ಟು ಫೆಸ್ಟಿವಲ್ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಓಕೆನಾ.
ವಿತೌಟ್ ಎನಿ ಫರ್ಗೆಟ್, ನೀವು ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂತಾರೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಓಕೆನಾ? ಅವಾಗ ನನಗೆ ಗೊತ್ತಾಗುತ್ತೆ ನಿಮಗೆ ಯಾವ ಪಾಯಿಂಟ್ ಈ ವಿಡಿಯೋದಲ್ಲಿ ಇಷ್ಟ ಆಗ್ತಿದೆ ಅಂತ. ನಿಮಗಿನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಂಥ ವೀಡಿಯೋಸ್ ಬೇಕು, ಯಾವ ಕಂಟೆಂಟ್ ರಿಲೇಟೆಡ್ ವೀಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅವಾಗ ನಾನು ವೀಡಿಯೋಸ್ನ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಒಪಿನಿಯನ್ ಇಸ್ ಮಸ್ಟ್ ರಿಕ್ವೈರ್ಡ್. ಹೆಂಗೆ ಅನಿಸ್ತಿದೆ, ಏನಾದರೂ ಇಂಪ್ರೂವ್ಮೆಂಟ್ಸ್ ಏನಿದ್ರು ಕೂಡ ಐ ಅಕ್ಸೆಪ್ಟ್ ಇಟ್. ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಷನ್. ಓಕೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷಸ್ಗೆಲ್ಲರಿಗೂ ನನ್ನ ವೀಡಿಯೋ ಶೇರ್ ಮಾಡಿ, ಓಕೆನಾ? ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗೋ ರೀತಿ ಮಾಡಿ. ಐ ರಿಕ್ವೆಸ್ಟ್ ಯು ದಟ್. ಆ್ಯಂಡ್ ಅಷ್ಟು ಈ ವಿಡಿಯೋಸ್ನ ಎಂಡ್ ಮಾಡ್ತಾಯಿದ್ದೀನಿ. ಇದಿಷ್ಟು ನಮ್ಮ ಮನೆಯಲ್ಲಿ ನಾವು ಮಾಡಿದ ಸಂಕ್ರಾಂತಿ ಹಬ್ಬದ ವೀಡಿಯೋ ಆಗಿತ್ತು. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಬಾಯ್, ಮಚ್ ಲವ್, ಬಾಯ್, ಐ ಆಮ್ ಸೈನಿಂಗ್ ಆಫ್.